ನಾಗರಾಜ್ ಶೆಟ್ಟಿ ಅಂತ ಹೇಳಿ ಈ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಾಸವಿ ಸಂಘದಲ್ಲೇ ಪ್ರೆಸಿಡೆಂಟ್ ಆಗಿದ್ದೇನೆ. ಈ ವಾಸವಿ ದೇವಿಯ ಮಹಾತ್ಮೆ ಸೌತ್ ಇಂಡಿಯಾದಲ್ಲೇ ತುಂಬಾ ಯಾಕೆ ಅಂತ ಕೇಳಿದ್ರು, ವಾಸವಿ ದೇವಿ ಪೆನುಗೊಂಡ ಕ್ಷೇತ್ರ ಆಂಧ್ರ ಪ್ರದೇಶದ ಕುಸುಮ ಶ್ರೇಷ್ಠಿ ಪುತ್ರಿ ಆಕೆ. ಸೊ ಸಾಕ್ಷಾತ್ ಪಾರ್ವತಿ ದೇವಿ ಅವತಾರ. ಮಹಾತ್ಮೆ ಸೌತ್ ಇಂಡಿಯಾದಲ್ಲೇ ತುಂಬಾ ಯಾಕೆ ಅಂತ ಕೇಳಿದ್ರು, ವಾಸವಿ ದೇವಿ ಪೆನುಗೊಂಡ ಕ್ಷೇತ್ರ ಆಂಧ್ರ ಪ್ರದೇಶದ ಕುಸುಮ ಶ್ರೇಷ್ಠಿ ಪುತ್ರಿ ಆಕೆ. ಸೊ ಸಾಕ್ಷಾತ್ ಪಾರ್ವತಿ ದೇವಿ ಅವತಾರ ನಮ್ಮ ವಾಸವಿ ದೇವಿ. ಆ ತಾಯಿ ಅಲ್ಲಿ ಕಾರಣಾಂತರದಿಂದ ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ಹೋದಾಗ ಅವರ ಜೊತೆಗೆ 102 ಗೋತ್ರದವರು ಅಗ್ನಿ ಪ್ರವೇಶ ಮಾಡ್ತಾರೆ, ದಂಪತಿಗಳು. ಅದಕ್ಕೋಸ್ಕರ ಆ ತಾಯಿ ಬಹಳ ಫೇಮಸ್ ಆಗಿ ಅವಳಿಂದ ತನ್ನ ವಿಶ್ವರೂಪ ವಿರಾಟ್ ದರ್ಶನವನ್ನು ತೋರಿಸಿ ಆ ತಾಯಿ ಅವತ್ತಿಂದ ಆ ತಾಯಿದು ವಾಸವಿ ಜಯಂತಿ ಹಾಗೂ ವಿರಾಟ್ ರೂಪ ದರ್ಶನ ದಿವಸನ 2 ದಿವಸನ ವಿಜೃಂಭಣೆಯಿಂದ ಎಲ್ಲ ಆರ್ಯವೈಶ್ಯರು 102 ಕುಲದ ಆರ್ಯವೈಶ್ಯರು ಆಚರಣೆ ಮಾಡ್ತಾ ಬಂದಿದ್ದಾರೆ. ಅದು ಈಗ ಪ್ರತೀತಿಯಾಗಿದೆ. ಇದು ನಮ್ಮ ಈ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಸುಮಾರು 62 ವರ್ಷಗಳಿಂದ ತುಂಬಾ ಪುರಾತನವಾದದ್ದೇ ಅಂತಾನೆ ಹೇಳ್ಬೋದು. 62 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಈ 2 ವರ್ಷಗಳ ಹಿಂದೆ ಇಲ್ಲಿ ಎಲ್ಲ ವೈಶ್ಯ ಜನಾಂಗದವರು ಸೇರ್ಕೊಂಡು ಇಲ್ಲಿ ನಾವು ಯಾಕೆ ವಾಸವಿ ಜಯಂತಿನ ಮಾಡಬಾರ್ದು, ತುಂಬಾ ಗ್ಯಾಪ್ ಇದೆ ಇಲ್ಲಿ, ಬೇರೆ ದೇವಸ್ಥಾನಗಳಿಗೂ ನಮ್ಮ ಈ ಏರಿಯಾದಲ್ಲಿ ವ್ಯಾಕ್ಯೂಮ್ ಇದೆ ಅಂತ ಹೇಳಿದಾಗ ನಾವು ಒಂದು ಶ್ರೀ ಕೋದಂಡರಾಮಸ್ವಾಮಿ ವಾಸವಿ ಸಂಘನ ಮಾಡಿಕೊಂಡು 2ನೇ ವರ್ಷ ಇದನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆಯಿಂದ ಗಂಗಾದೇವಿಯನ್ನು ಗಂಗೆಯನ್ನು ಮೆರವಣಿಗೆಯಲ್ಲಿ ತಂದು ಗಂಗೆಯಿಂದ ಪ್ರತಿಷ್ಠಾಪನೆ ಮಾಡಿ, ಆಮೇಲೆ ಅಭಿಷೇಕವನ್ನು ಮಾಡಿ, ಆಮೇಲೆ ವಾಸವಿ ದೇವಿಯ ಹೋಮವನ್ನು ಆಚರಣೆ ಮಾಡಿ, ತುಲಾಭಾರವನ್ನು ಮಾಡಿ, ಈಗ ಮಹಾಮಂಗಳಾರತಿ ಸಹ ಮುಗಿಸಿದ್ದೇವೆ. ಇನ್ನು ಮುಂದೆ ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಸಹ ಏರ್ಪಡಿಸಿದ್ದೇವೆ. ಇಲ್ಲಿ ಇರುವ ಮೇನ್ ರೋಡ್ಗಳಲ್ಲಿ ರಾಜಬೀದಿಗಳಲ್ಲಿ ರಥೋತ್ಸವ ಏರ್ಪಡಿಸಿ ಅದಾದ ನಂತರ ಪಲ್ಲಕ್ಕಿ ಉತ್ಸವ ಕೂಡ ಇರುತ್ತೆ. ಅದಾದ ಮೇಲೆ ಮಹಾಮಂಗಳಾರತಿ ಮಾಡಿ ಇವತ್ತಿನ ದಿನದ ವಾಸವಿ ಜಯಂತಿಯನ್ನು ಪೂರ್ಣಗೊಳಿಸುತ್ತೇವೆ. ಅಲ್ಲಿಂದ ಗಂಗೆಯನ್ನು ತಂದು ಮೆರವಣಿಗೆಯಲ್ಲಿ ಗಂಗೆಯನ್ನು ಪ್ರತಿಷ್ಠಾಪನೆ ಮಾಡಿ, ಆಮೇಲೆ ಪಂಚಾಮೃತ ಅಭಿಷೇಕ ಮಾಡಿ, ಪಂಚಾಮೃತ ಅಭಿಷೇಕ ಆದ್ಮೇಲೆ ನಾವು ತಂದಿದ್ದ ಗಂಗೆಯಿಂದ ಅಮ್ಮನಿಗೆ ಅಭಿಷೇಕ ಮಾಡಿ, ಆಮೇಲೆ ಆ ಅಮ್ಮನಿಗೆ ಅಲಂಕಾರ ಮಾಡಿ, ಅಲಂಕಾರ ಆದ್ಮೇಲೆ ವಾಸವಿ ದೇವಿಯ ಹೋಮವನ್ನು ಮಾಡಿದ್ದೀವಿ. ಆಮೇಲೆ ಕನ್ನಿಕಾ ಪೂಜೆಯನ್ನು ಇಟ್ಕೊಂಡಿದ್ವಿ. 9 ಜನ ಕನ್ನಿಕೆಯರಿಗೆ ಪೂಜೆ ಮಾಡಿ ಅವರಿಗೆ ಧಾನ್ಯಗಳನ್ನೆಲ್ಲ ಕೊಟ್ಟಿದ್ದೇವೆ, ಅಂದ್ರೆ ಬಹುಮಾನದ ರೂಪದಲ್ಲಿ. ಹಾಗೂ ತಾಯಿಗೆ ತುಲಾಭಾರ ಸೇವೆಯನ್ನು ಕೂಡ ಏರ್ಪಡಿಸಿದ್ದೀವಿ. ಸಹಸ್ರ ಕುಂಕುಮಾರ್ಚನೆ ಕೂಡ ಏರ್ಪಡಿಸಿದ್ದೀವಿ. ಇನ್ನು ಇಲ್ಲಿ ತನಕ ಆಗಿರುವ ಕಾರ್ಯಕ್ರಮಗಳು. ಇನ್ನು ಮುಂದೆ ಈಗ ಭೋಜನವಾದ ನಂತರ ಭಜನೆ ಕಾರ್ಯಕ್ರಮ ಇರುತ್ತೆ. ಭಜನೆ ಆದ್ಮೇಲೆ ರಥೋತ್ಸವ ಇರುತ್ತೆ. ರಥೋತ್ಸವ ಆದ್ಮೇಲೆ ಪಲ್ಲಕ್ಕಿ ಉತ್ಸವ ಇರುತ್ತೆ. ಪಲ್ಲಕ್ಕಿ ಉತ್ಸವ ಆದ್ಮೇಲೆ ಮಹಾಮಂಗಳಾರತಿ ಆಗುತ್ತೆ. ಮತ್ತೆ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಈಗ ಇಲ್ಲಿ ನೀವು ಇಲ್ಲಿ ಹೊಸ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಹೇಳಿ ಆ ಪರಿಕಲ್ಪನೆಯನ್ನು ಇಟ್ಕೊಂಡು ಈ ದೇವಸ್ಥಾನ ಹೇಗ್ ಬರ್ಬೋದು ಅಂತ ಹೇಳಿ ಈ ಪ್ರೋಟೋಟೈಪ್ ದೇವಸ್ಥಾನ ನಿರ್ಮಾಣ ಮಾಡಿದ್ದೇವೆ. ಇದೇ ರೀತಿ ಅದನ್ನ ಮಾರ್ಬಲ್ ಇಂದ, ಶಿಲೆಯಿಂದ ತಾಯಿಯ ಗರ್ಭಗುಡಿಯನ್ನು ಕಟ್ಟಿಸಿ ಇಲ್ಲಿ ದೇವಸ್ಥಾನ ಬರೋ ಹಾಗೆ ಮಾಡಬೇಕು ಅಂತ ಸಂಕಲ್ಪ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. Asawapa jai jai,